ನಮ್ಮೆಲ್ಲ ಸ್ನೇಹಿತರಿಗೆ ಸ್ವಾಗತವನ್ನು ಹೇಳ್ತಾ, ಯಾರ್ಯಾರು ಕರ್ನಾಟಕ TET, PDO, PSI, FDA, GPSTR, HSTR ಒಂದು ಎಕ್ಸಾಮ್ನ ತಯಾರಿ ಮಾಡ್ತಾ ಇದ್ದೀರೋ, ಸೊ ಅವರಿಗೋಸ್ಕರನೇ ಈ ಒಂದು ವಿಜ್ಞಾನ ವಿಷಯದ ಒಂದು ಕ್ಲಾಸ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಟೋಟಲಾಗಿ ಇಲ್ಲಿವರೆಗೂ 13 ಚಾಪ್ಟರ್ದ ಒಂದು ಕ್ಲಾಸ್ನ ನಾವು ನಿಮಗೆ ಕೊಟ್ಟಿದ್ದೀವಿ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಪರಿಸರ ಮಾಲಿನ್ಯ 14ನೇ ಚಾಪ್ಟರು ಪರಿಸರ ಮಾಲಿನ್ಯ ಅಂದರೆ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ರಿಲೇಟೆಡ್ ಯಾವ ಥರ ಕ್ವಶನ್ಗಳು ನಿಮಗೆ ಬರುತ್ತವೆ ಎಕ್ಸಾಮ್ನಲ್ಲಿ, ಅದರ ಬಗ್ಗೆನೇ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಚರ್ಚೆಯನ್ನು ಮಾಡೋರಿದ್ದೀವಿ. ಸೊ ತಡ ಮಾಡಿದ್ರೆ ನಾವು ನಮ್ಮ ಪ್ರಶ್ನೆಗಳ ಕಡೆ ಡೈರೆಕ್ಟಾಗಿ ಹೋಗೋಣ. ಸೊ ಒಂದೊಂದಾಗಿ ಈ ಚಾಪ್ಟರ್ಲಿ ಬರ್ತಕ್ಕಂಥ ಕ್ವಶನ್ಗಳು ಏನೇನು ಇರ್ತವೆ ಅದ್ರ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ನೋಡುವ. ಓಕೆ, ಸೊ ಫಸ್ಟ್ ಒಂದು ಕ್ವಶನ್ ಏನಿರುತ್ತೆ ನೋಡಿ. ಫಸ್ಟ್ ಒಂದು ಕ್ವಶನ್ ಏನಿದೆ ಅಂದರೆ, ಫಸ್ಟ್ ಕ್ವಶನು ಒಂದು ನಿಮಿಷ. ಈ ಫಸ್ಟ್ ಒಂದು ಕ್ವಶನ್ ನಾವು ನೋಡಿದ್ರೆ ನೋಡಿ, ಜೈವಿಕ ವಿಘಟನೆಗಳಿಗೆ ಒಳಗಾಗುವ ಮಾಲಿನ್ಯಕಾರಗಳು. ಜೈವಿಕ ಅಂದ್ರೆ ಏನು? ಬಯೋಡಿಗ್ರೇಡೇಬಲ್ಸ್ ಏನಂತ ಕರಿತೀವಲ್ಲ, ಅದಕ್ಕೆ ನಾವು ಜೈವಿಕ ಅಂತ ಕರಿತೀವಿ. ಈ ಜೈವಿಕ ವಿಘಟನೆಗಳಿಗೆ ಒಳಗಾಗುವ ಮಾಲಿನ್ಯಕಾರಕಗಳು ನಿಮ್ಗೆ ಗೊತ್ತಿರಲಿ. ಈ ಪರಿಸರ ಮಾಲಿನ್ಯ ಚಾಪ್ಟರ್ದಲ್ಲಿ ನಾವು ಸ್ಟಡಿ ಏನು ಮಾಡ್ತೀವಿ? ಪರಿಸರ ಮಾಲಿನ್ಯ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಆಲ್ರೆಡಿ, ಹೌದಾ? ಸೊ ಇದರಲ್ಲಿ ಜಲ ಮಾಲಿನ್ಯ ಬರುತ್ತೆ, ವಾಯು ಮಾಲಿನ್ಯ ಬರುತ್ತೆ, ಶಬ್ದ ಮಾಲಿನ್ಯ ಬರುತ್ತೆ, ಆಮೇಲೆ ನೆಲ ಮಾಲಿನ್ಯ ಬರುತ್ತೆ. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಎಲ್ಲ ಇನ್ಕ್ಲೂಡ್ ಆಗೋದೇ ಈ ಒಂದು ಚಾಪ್ಟರ್ದಲ್ಲಿ. ಸೊ ಹೀಗಾಗಿ ಈ ಚಾಪ್ಟರ್ಗೆ ರಿಲೇಟೆಡ್ ಯಾವ್ಯಾವ ಕ್ವಶನ್ಗಳು ಬರುತ್ತವೆ ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತಲ್ರಿ. ಸೊ ಹೀಗಾಗಿ ಇದರಲ್ಲಿ ಇದೇ ಬರುತ್ತೆ ಅಂತ ಫಿಕ್ಸ್ ಇಲ್ಲ. ಇಲ್ಲಿ ಕ್ವಶನ್ ನಂಬರ್ 1 ನೋಡಿ ಏನು ಹೇಳ್ತಾರೆ ನಮಗೆ, ಜೈವಿಕ ವಿಘಟನೆಗಳಿಗೆ ಒಳಗಾಗುವ ಮಾಲಿನ್ಯಕಾರಕಗಳು. ಜೈವಿಕ ಅಂದ್ರೇನು? ಬಯೋಡಿಗ್ರೇಡೇಬಲ್. ಸೊ ಈ ಜೈವಿಕ ವಿಘಟನೆಗಳಿಗೆ ಯಾವ ಯಾವ ಮಾಲಿನ್ಯಕಾರಗಳು ಮಾಲಿನ್ಯಕಾರಗಳು ವಿಘಟನೆಗಳಿಗೆ ಒಳಗಾಗ್ತವೆ ಅಂತ ಒಂದು ಕ್ವಶನ್ ಕೇಳ್ತಾರೆ. ಸೊ ಯಾವ್ಯಾವ ಇದ್ದಿರ್ಬೋದು ಇದರಲ್ಲಿ ನೋಡಿ. ಜಸ್ಟ್ ಆಪ್ಷನ್ ಎ ಕೊಟ್ಟಿದ್ದಾರೆ, ಕಲ್ಲಿದ್ದಲು ಕೊಟ್ಟಿದ್ದಾರೆ, ಕಾಗದ ಕೊಟ್ಟಿದ್ದಾರೆ, ಚರಂಡಿ ನೀರಿದೆ, ಮೇಲಿನ ಎಲ್ಲ ಇದೆ. ನಿಮ್ಗೆ ಗೊತ್ತಿರಲಿ, ಯಾವುದೇ ಒಂದು ಮಾಲಿನ್ಯಕಾರಕಗಳು ಸಿಂಪಲ್ ಆಗಿ ಏನಾದರೂ ವಿಘಟನೆಗಳಿಗೆ ಒಳಗಾದರೆ ಅದಕ್ಕೆ ನಾವು ಜೈವಿಕ ಅಂತ ಕರಿತೀವಿ. ಜೈವಿಕ ಅಂದರೆ ವಿಘಟನೆ ಆಗಬೇಕು. ಯಾವುದೇ ಕಲ್ಲಿದ್ದಲು ತಗೊಳ್ಳಿ ನೀವು, ಓಕೆ, ಕಲ್ಲಿದ್ದಲು ಈಜಿಯಾಗಿ ಅದೇನಾಗುತ್ತೆ, ವಿಘಟನೆ ಆಗುತ್ತೆ. ಕಾಗದ ತಗೊಳ್ಳಿ, ಅದು ಕೂಡ ಕೊಳತೋಗಿ ಭೂಮಿಯಲ್ಲಿ ಮಿಕ್ಸಪ್ ಆಗುತ್ತೆ. ಚರಂಡಿ ನೀರು ಕೂಡ ಅಷ್ಟೇ, ಚರಂಡಿ ನೀರು ಕೂಡ ಭೂಮಿಯಲ್ಲಿ ಮಿಕ್ಸಪ್ ಆಗುತ್ತಲ್ವ, ಸೊ ಮಿಕ್ಸಪ್ ಆಗುತ್ತೆ. ಸೊ ಹೀಗಾಗಿ ಈ ಒಂದು ಪ್ರಶ್ನೆ ಉತ್ತರ ಏನಪ್ಪ ಅಂದರೆ, ಮೇಲಿನ ಎಲ್ಲವುಗಳು ಕೂಡ ಈ ಒಂದು ಜೈವಿಕ ವಿಘಟನೆಯಲ್ಲಿ ಒಳಗೊಳ್ತವೆ. ಜೈವಿಕ ವಿಘಟನೆಗಳಿಗೆ ಒಂದು ಒಳಗಾಗತಕ್ಕಂಥ ಮಾಲಿನ್ಯಕಾರಗಳು ಅಂತ ಹೇಳ್ಬೋದು. ಕಲ್ಲಿದ್ದಲಿನೂ ಕೂಡ ಸರಿ ಅನ್ಸರು, ಕಾಗದ, ಚರಂಡಿ ನೀರು ಎಲ್ಲವೂ ಸರಿಯಾದ ಉತ್ತರ. ಸೊ ಹೀಗಾಗಿ ಇದರ ಒಂದು ಆಯ್ಕೆ ಏನು ಬರ್ತಪ್ಪ ಅಂದರೆ ಮೇಲಿನ ಎಲ್ಲ. ಈ ಒಂದು ಆಪ್ಷನ್ ನೀವು ಸೆಲೆಕ್ಷನ್ ಮಾಡ್ಕೋಬೇಕು. ಸಪೋಸ್ ನಿಮಗೆ ಏನಾದರೂ ಅವರು ಈ ಕಲ್ಲಿದ್ದಲಿ, ಕಾಗದ, ಚರಂಡಿಯ ನೀರು ಔಟ್ ಆಫ್ 3 ಏನಾದ್ರು ಕೊಟ್ಟಿದ್ರೆ ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡಿ. ಓಕೆ ಓಕೆ ಇನ್ನು ಎರಡನೇ ಒಂದು ಕ್ವಶನ್ ನೋಡಿ. ಎರಡನೇ ಒಂದು ಕ್ವಶನ್ ಏನು ಹೇಳುತ್ತೆ ನಮಗೆ, ಓಕೆ, ವಾಯು ಮಾಲಿನ್ಯಕ್ಕೆ ಕಾರಣ. ವಾಯು ಮಾಲಿನ್ಯ ಅಂದ್ರೆ ಏನು? ಏರ್ ಪೊಲ್ಯೂಷನ್ ಅಂತ ಕರಿತೀವಿ, ಹೌದಾ? ಸೊ ಈ ಒಂದು ಏರ್ ಪೊಲ್ಯೂಷನ್ಗೆ ಮುಖ್ಯವಾದಂಥ ಕಾರಣ ಏನು ನೋಡಿ. ಆಪ್ಷನ್ ಏನು ಕೊಟ್ಟಿದ್ರು ನೋಡಿ. ಫಸ್ಟ್ ಎ ಆಪ್ಷನ್ ಏನು ಕೊಟ್ಟಿದ್ರು ನೋಡಿ, ಇಂಧನ ದಹನ ಕ್ರಿಯೆಯಿಂದ ಉತ್ಪತ್ತಿಯಾಗುವ ವಿವಿಧ ವಾಯುಗಳು. ಇಂಧನ ದಹನ ಅಂದ್ರೆ ಏನು? ನಾವು ಯಾವುದಾದ್ರು ಫ್ಯೂಯಲ್ಸ್ನ ಬರ್ನ್ ಮಾಡಿದ್ರೆ, ಪೆಟ್ರೋಲ್ ಯೂಸ್ ಮಾಡ್ತಾರೆ, ಡೀಸೆಲ್ ಯೂಸ್ ಮಾಡ್ತಾರೆ, ಆಮೇಲೆ ಸಿಮೆಂಟ್ ಯೂಸ್ ಮಾಡ್ತಾರೆ, ಕೆರೋಸಿನ್ ಯೂಸ್ ಮಾಡ್ತಾರಲ್ವಾ. ಸೊ ಈ ಒಂದು ದಹನ ಕ್ರಿಯೆಯಿಂದ ಉತ್ಪತ್ತಿ ಆಗಿರ್ತಕ್ಕಂಥ ವಿವಿಧ ವಾಯುಗಳಾಗಿರ್ಬೋದು. ಅಂತರ್ಜಲ ಮಾಲಿನ್ಯದಿಂದ ಈ ವಾಯು ಮಾಲಿನ್ಯ ಆಗ್ಬೋದಾ, ಸಾಗರ ಮಾಲಿನ್ಯದಿಂದ ಆಗ್ಬೋದಾ, ಜಲ ಮಾಲಿನ್ಯದಿಂದ ಆಗ್ಬೋದಾ ಅಂತ ಕ್ವಶನ್ನ ಒಂದು ಆಪ್ಷನ್ಗಳನ್ನು ನಿಮಗೆ ಇಟ್ಟಿದ್ದಾರೆ ಅವರು. ಸೊ ಹೀಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ, ಇಂಧನ ದಹನ ಕ್ರಿಯೆಯಿಂದ ಉತ್ಪತ್ತಿಯಾಗುವ ವಿವಿಧ ವಾಯುಗಳಿಂದ ಮಾತ್ರ ಈ ಒಂದು ಏನಾಗುತ್ತೆ, ವಾಯು ಮಾಲಿನ್ಯಕ್ಕೆ ಕಾರಣ ಆಗಿರುತ್ತೆ, ಹೌದಾ? ಇಂಧನ ಅಂದರೆ ಫ್ಯೂಯಲ್ಸು, ಯಾವುದೇ ಒಂದು ದಹನ ಮಾಡಿದ್ರೆ ಅದರಿಂದ ಉತ್ಪತ್ತಿ ಆಗತಕ್ಕಂಥ ವಿವಿಧ ಒಂದು ವಾಯುಗಳು. ಅಂತರ್ಜಲ ಮಾಲಿನ್ಯದಿಂದ ಯಾವ ಥರ ಆಗುತ್ತಾ ವಾಯು ಮಾಲಿನ್ಯ? ಆಗಕ್ಕೆ ಸಾಧ್ಯನೇ ಇಲ್ಲ. ಅಂತರ್ಜಲ ಅಂದರೆ ಇದೇನು? ನೀರಿನ ಮಾಲಿನ್ಯ ಅಂತ ಬರುತ್ತೆ, ಇದು ಅದರಲ್ಲಿ ಬರುತ್ತೆ. ಇದು ವಾಯು ಮಾಲಿನ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಸಾಗರ ಮಾಲಿನ್ಯ ಇದು ಕೂಡ ಜಲ ಮಾಲಿನ್ಯಕ್ಕೆ ಸಂಬಂಧಪಟ್ಟಿದ್ದು, ಇದು ಜಲ ಮಾಲಿನ್ಯ, ಇದು ಕೂಡ ಬರಲ್ಲ. ಸೊ ಹೀಗಾಗಿ ಈ ಪ್ರಶ್ನೆ ಆನ್ಸರ್ ಏನಪ್ಪ ಅಂದರೆ ಆಯ್ಕೆ ಅ, ಇಂಧನ ದಹನ ಕ್ರಿಯೆಯಿಂದ ಉತ್ಪತ್ತಿಯಾಗುವ ವಿವಿಧ ವಾಯುಗಳು ಈ ಒಂದು ವಾಯು ಮಾಲಿನ್ಯಕ್ಕೆ ಕಾರಣವಾಗಿರುತ್ತವೆ. ಓಕೆ
ಆನ್ಸರ್ ಗೊತ್ತಾಯ್ತಾ? ವಾಯು ಮಾಲಿನ್ಯಕ್ಕೆ ಕಾರಣ ಏನಪ್ಪ ಅಂದರೆ ವಾಯುಗಳಷ್ಟೇ, ಅಂತರ್ಜಲ, ಜಲ, ಸಾಗರ ಯಾವುದೇ ರೀತಿ ಅದಕ್ಕೆ ರೀಸನ್ ಆಗಲ್ಲ. ಓಕೆ ಓಕೆ. ಇನ್ನು ನೆಕ್ಸ್ಟು ಮೂರನೇ ಕ್ವಶನ್ ನೋಡಿ ಏನಿದೆ, ವಾಯು ಮಾಲಿನ್ಯದ ಪರಿಣಾಮ. ವಾಯು ಮಾಲಿನ್ಯದಿಂದ ನಮಗೆ ಯಾವ ಥರ ಒಂದು ಪರಿಣಾಮ ಬೀರುತ್ತೆ ನೋಡಿ. ವಾಯು ಮಾಲಿನ್ಯ ಅಂದ್ರೇನು? ಏರ್ ಪೊಲ್ಯೂಷನ್. ಏರ್ ಪೊಲ್ಯೂಷನ್ ಏನಾದರೂ ಆದರೆ, ಸಿಕ್ಕಾಪಟ್ಟೆ ಎನ್ವೈರ್ಮೆಂಟಲ್ಲಿ ಗ್ಯಾಸಸ್ಗಳು ಬಂದರೆ ನಮಗೇನು ಪ್ರಾಬ್ಲಮ್ ಆಗುತ್ತೆ? ಏನು ಅಲರ್ಜಿ ಆಗುತ್ತಾ, ಅಥವಾ ಆಮ್ಲ ಮಳೆ ಆಗುತ್ತಾ, ಅಥವಾ ಏನಾದ್ರು ಶ್ವಾಸಕೋಶ ರೋಗಗಳು ನಮಗೆ ಬರುತ್ತೋ, ಅಥವಾ ಮೇಲಿನ ಎಲ್ಲ ಅಂತ ಒಂದು ಆಪ್ಷನ್ನ ಇಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತಿರಲಿ, ಯಾವುದೇ ಒಂದು ಏರ್ ಪೊಲ್ಯೂಷನ್ ಆಗ್ತಿದ್ರೆ, ಹೌದಾ, ನಮಗೆ ಅಲರ್ಜಿ ಅಂತೂ ಆಗೋದು ಗ್ಯಾರಂಟಿ. ನೋಡಿ, ಧೂಳು ಏನಾದರೂ ನಾವು ಹೊರಗಡೆ ಹೋದಾಗ ಅಲ್ಲಿ ಸಿಕ್ಕಾಪಟ್ಟೆ ಧೂಳಿದ್ರೆ, ಏರ್ ಪೊಲ್ಯೂಷನ್ ಇದ್ದರೆ ನಮ್ಗೆ ಅಲರ್ಜಿ ಆಗುತ್ತಲ್ವ. ಸೊ ಇದು ಕೂಡ ಇದ್ರ ಸರಿಯಾದ ಆನ್ಸರ್ ಇದೆ. ಇನ್ನು ಆಮ್ಲ ಮಳೆ ಅಂದರೆ ಆ್ಯಸಿಡ್ ರೈನ್ ಅಂತ ಕರಿತೀವಿ. ಸೊ ಈ ಆಮ್ಲ ಮಳೆ ಕೂಡ ಆಗುತ್ತೆ. ರೀಸನ್ ಏನಪ್ಪ ಅಂದರೆ ವಾಯು ಮಾಲಿನ್ಯ, ಇದು ಕೂಡ ಆಗುತ್ತೆ. ಇನ್ನು ಶ್ವಾಸಕೋಶ ರೋಗಗಳು, ಧೂಳು ಸಿಕ್ಕಾಪಟ್ಟೆ ಏನಾದರೂ ನಮ್ಮ ಒಂದು ಮೂಗಿನಲ್ಲಿ ಹೋಗ್ತಾ ಇದ್ದರೆ ಅಲ್ಲಿ ನಮಗೆ ಶ್ವಾಸಕೋಶದ ಒಂದು ಸಂಬಂಧಪಟ್ಟಂಥ ರೋಗಗಳು ದಿನೇ ದಿನೇ ಹುಟ್ಕೊಳ್ತಾ ಹೋಗುತ್ತೆ. ಸೊ ಇದು ಕೂಡ ಇದರ ಒಂದು ಸರಿಯಾದ ಆನ್ಸರ್ ಇದೆ. ಇನ್ನು ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಆಪ್ಷನ್ ಡ, ಮೇಲಿನ ಎಲ್ಲ. ಅಲರ್ಜಿ ಕೂಡ ಆಗುತ್ತೆ, ಆಮ್ಲ ಮಳೆ ಕೂಡ ಆಗುತ್ತೆ, ಶ್ವಾಸಕೋಶದ ರೋಗಗಳು ಕೂಡ ನಮಗೆ ಬರ್ತಾ ಇರುತ್ತವೆ. ಇದು ವಾಯು ಮಾಲಿನ್ಯದ ಪರಿಣಾಮ. ಇಷ್ಟು ಮಾತ್ರ ಫಿಕ್ಸು. ಹೌದಾ? ಓಕೆ. ಇನ್ನು ನಾಲ್ಕನೇ ಒಂದು ಕ್ವಶನ್ ನೋಡಿದ್ರೆ, ನಾಲ್ಕನೇ ಕ್ವಶನ್ ನೋಡಿ, ಶಬ್ದವು ಎಷ್ಟು ಡೆಸಿಬಲ್ಕ್ಕಿಂತ ಹೆಚ್ಚು ಇದ್ದರೆ ಶಬ್ದ ಮಾಲಿನ್ಯ ಅಂತ ಕರೀತಾರೆ. ಶಬ್ದವು ಎಷ್ಟು ಡೆಸಿಬಲ್ಕ್ಕಿಂತ ಹೆಚ್ಚು ಇದ್ದರೆ ಅದನ್ನು ಶಬ್ದ ಮಾಲಿನ್ಯ ಅಂತ ಕರೀತಾರೆ. ನೋಡಿ, ಶಬ್ದ ಮಾಲಿನ್ಯ ಇದು ಕೂಡ ಒಂದು ಟೈಪ್ಸ್ ಆಫ್ ದ ಪೊಲ್ಯೂಷನ್ ಒಳಗೆ ಬರುತ್ತೆ. ಸೊ ಈ ಶಬ್ದ ಮಾಲಿನ್ಯ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂದರೆ ಡೆಸಿಬಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದೊಂದು ಅದರ ಯೂನಿಟ್ ಇದೆ. ಸೊ ಎಷ್ಟು ಡೆಸಿಬಲ್ ಇದ್ದರೆ ಶಬ್ದ ಮಾಲಿನ್ಯ ಉಂಟಾಗುತ್ತೆ ಅಂತಕ್ಕಂಥ ಒಂದು ಕ್ವಶನ್ ಅವರು ಕೇಳಿದ್ದಾರೆ. ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ 80 ಡೆಸಿಬಲ್ಕ್ಕಿಂತ ಏನಾದರೂ ಸೌಂಡ್ ಬರ್ತಿದ್ರೆ ಅದಕ್ಕೆ ಸೌಂಡ್ ಪೊಲ್ಯೂಷನ್ ಅಂತೀವಿ. ಹೌದಾ? ಸೊ 80 ಡೆಸಿಬಲ್ಕ್ಕಿಂತ ಏನಾದರೂ ಸೌಂಡ್ ಬರ್ತಿದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ? ಶಬ್ದ ಮಾಲಿನ್ಯ ಅಂತ ಕರಿತೀವಿ. ಹಾಗಾದರೆ 90 ಇರುತ್ತೆ, 150 ಇರುತ್ತೆ, ಮತ್ತು 180 ಕೂಡ ಇರ್ಬೋದು. ಸೊ 90 ಏನಾದರೂ ಇದ್ದರೆ ಇದು ಎದ್ರ ಶಬ್ದ ಮಾಲಿನ್ಯ ಇರುತ್ತಪ್ಪ ಅಂದರೆ ಬಸ್ ಇರ್ಬೋದು, ಸ್ಕೂಟರು, ಟ್ರಕ್ ಇರುತ್ತಲ್ಲ. ಸೊ ಅದರಿಂದ ಬರ್ತಕ್ಕಂಥ ಒಂದು ಸೌಂಡು ಎಷ್ಟು ಇರುತ್ತಪ್ಪ ಅಂದರೆ 90 ಡೆಸಿಬಲ್ಕ್ಕಿಂತ ಜಾಸ್ತಿ ಇರುತ್ತೆ. ಇದು ಕೂಡ ಶಬ್ದ ಮಾಲಿನ್ಯನೇ. ಬಟ್ ಇಲ್ಲೇನು ಕೇಳ್ತಾರೆ ಅವರು, ಶಬ್ದವು ಎಷ್ಟು ಡೆಸಿಬಲ್ಕ್ಕಿಂತ ಹೆಚ್ಚು ಇದ್ದರೆ ಅದಕ್ಕೆ ನಾವು 80 ಇದ್ದರೆ ಅದಕ್ಕೆ ಶಬ್ದ ಮಾಲಿನ್ಯ ಅಂತ ಕರಿತೀವಿ. ಹೌದಾ? 90 ಕೂಡ ಇದೆ, 150 ಇದೆ, 180 ಇದೆ, ಬಟ್ ಅದಕ್ಕೆಲ್ಲ ಶಬ್ದ ಮಾಲಿನ್ಯ ಅಂತ ಕರೀತಾರೆ. ಬಟ್ ಎಕ್ಸಾಕ್ಟ್ಲಿ ಎಷ್ಟಪ್ಪ ಅಂದರೆ 80. ಹೌದಾ? ಸೊ ಇದೇ ಥರ 150 ಇದ್ದರೆ ಅದು ಎದುರು ಇರುತ್ತಪ್ಪ ಅಂದರೆ ಜೆಟ್ ಏರೋಪ್ಲೇನ್ ಇರುತ್ತಲ್ಲ. ಸೊ ಜೆಟ್ ಏರೋಪ್ಲೇನ್, ಸೊ ಆ ಏರೋಪ್ಲೇನ್ ಸೌಂಡ್ ಎಷ್ಟಿರುತ್ತೆ? 150 ಡೆಸಿಬಲ್ಕ್ಕಿಂತ ಜಾಸ್ತಿನೇ ಇರುತ್ತೆ. ಇನ್ನು 180 ತೊಗೊಂಡ್ರೆ 180 ಎದುರದ್ದು ಇರುತ್ತಪ್ಪ ಅಂದರೆ ರಾಕೆಟ್ ಸೌಂಡ್ ಇರುತ್ತಲ್ಲ. ಸೊ ಆ ಸೌಂಡು 180 ಡೆಸಿಬಲ್ಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಎಷ್ಟು ಡೆಸಿಬಲ್ಕ್ಕಿಂತ ಹೆಚ್ಚಿದ್ರೆ ಶಬ್ದ ಅಂದರೆ 80 ಡೆಸಿಬಲ್ಕ್ಕಿಂತ ಹೆಚ್ಚು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಲ್ಲಿ ಅವರು ಸ್ಪೆಸಿಫಿಕ್ ಏನಾದರೂ ಕೇಳಿದರೆ ರಾಕೆಟ್ದಿಂದ ಸೌಂಡ್ ಎಷ್ಟು ಡೆಸಿಬಲ್ ಬರುತ್ತೆ ಅಂತ ಕೇಳಿದರೆ ಅವಾಗ ನೀವು 180 ಅಂತ ಹೇಳ್ಬೋದು. ಅಥವಾ ಏರೋಪ್ಲೇನ್ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ 150 ಅಂತ ನೀವು ಹೇಳ್ಬೋದು. ಅದೇ ರೀತಿ 90 ಎದರಿಂದ ಬರುತ್ತೆ ಅಂತ ಕೇಳಿದ್ರೆ ಬಸ್ಸು, ಸ್ಕೂಟರು, ಟ್ರಕ್ದಿಂದ ಬರುತ್ತೆ ಅಂತ ನೀವು ಹೇಳ್ಬೋದು. ಓಕೆ, ಕನ್ಫ್ಯೂಸ್ ಮಾಡ್ಕೊಳ್ಳಾರ್ದೇ ಕ್ವಶನ್ಗೆ ಆನ್ಸರು ಮಾಡಿ. ಓಕೆ. ಇನ್ನು ಐದನೇ ಒಂದು ಕ್ವಶನ್ ನೋಡಿ ಏನು ಹೇಳುತ್ತೆ, ನೆಲ ಮಾಲಿನ್ಯ ಅಂದರೆ ಸಾಯಿಲ್ ಪೊಲ್ಯೂಷನ್ದ ಮುಖ್ಯ ಮೂಲಗಳು. ನೋಡಿ, ಸಾಯಿಲ್ ಪೊಲ್ಯೂಷನ್ ಯಾಕಾಗುತ್ತೆ ಅಂತ ಕೇಳ್ತಾರೆ. ಅದರ ಒಂದು ಮುಖ್ಯವಾದಂಥ ಮೂಲಗಳು ಯಾವುವು? ಏನು ಕೀಟನಾಶಕದಿಂದ ಆಗುತ್ತಾ, ಅಥವಾ ರಸಗೊಬ್ಬರದಿಂದ ಆಗುತ್ತಾ, ಅಥವಾ ರಾಸಾಯನಿಕಗಳಿಂದ ಆಗುತ್ತಾ, ಅಥವಾ ಮೇಲಿನ ಎಲ್ಲವುಗಳಿಂದ ಆಗುತ್ತಾ ಅಂತ ಒಂದು ಆಪ್ಷನ್ಗಳನ್ನು ನಿಮಗೆ ಕೊಟ್ಟಿರ್ತಾರೆ. ನೋಡಿ, ಸಾಯಿಲ್ ಪೊಲ್ಯೂಷನ್ ಎದರಿಂದ ಆಗುತ್ತೆ? ಕೀಟನಾಶಕಗಳನ್ನು ಯೂಸ್ ಮಾಡೋದ್ರಿಂದ ಕೂಡ ಆಗುತ್ತೆ. ಇದು ನಿಮ್ಗೆ ಗೊತ್ತಿರಲಿ. ರಸಗೊಬ್ಬರಗಳನ್ನು ಯೂಸ್ ಮಾಡೋದ್ರಿಂದ ಆಗುತ್ತೆ, ಫರ್ಟಿಲೈಸರ್ಸ್. ಹೌದಾ? ಆಮೇಲೆ ರಾಸಾಯನಿಕಗಳನ್ನು ಯೂಸ್ ಮಾಡ್ತಾರೆ, ವಿವಿಧ ರೀತಿಯ ಕೆಮಿಕಲ್ಸ್ಗಳನ್ನು ನಿಮ್ಮ ಒಂದು ಹೊಲದಲ್ಲಿ ನೀವು ಯೂಸ್ ಮಾಡ್ತಾರೆ, ನಿಮ್ಮ ಜಮೀನಿನಲ್ಲಿ. ಹೌದಾ? ಇನ್ನು ಮೇಲಿನ ಎಲ್ಲ. ಸೊ ಹೀಗಾಗಿ ನೀವು ಏನೇ ಯೂಸ್ ಮಾಡಿದ್ರೂ ಒಂದು ನಿಮ್ಮ ಜಮೀನಿನಲ್ಲಿ, ಒಂದು ಭೂಮಿಯಲ್ಲಿ ನಿಮ್ಮ ಬೆಳೆಗಳ ಸಲುವಾಗಿ ಅಲ್ಲಿ ಸಾಯಿಲ್ ಪೊಲ್ಯೂಷನ್ ಆಗೋದು ಗ್ಯಾರಂಟಿ. ಹೌದಾ? ಸೊ ಅದಕ್ಕೆ ರೀಸನ್ ಏನಪ್ಪ ಅಂದರೆ ಕೀಟನಾಶಕ ಆಗಿರುತ್ತೆ, ರಸಗೊಬ್ಬರ ಆಗಿರುತ್ತೆ, ರಾಸಾಯನಿಕಗಳು ಕೂಡ ಆಗಿರುತ್ತೆ. ಸೊ ಇದ್ರ ಬಿಟ್ಟರೆ ಇನ್ನೂ ನೀವು ಏನೇನು ಕೆಮಿಕಲ್ಸ್ಗಳನ್ನು ಯೂಸ್ ಮಾಡ್ತೀರಾ, ಸೊ ಪ್ರತಿಯೊಂದು ಕೆಮಿಕಲ್ಗಳಿಂದ ನಿಮ್ಮ ಒಂದು ಜಮೀನಿನಲ್ಲಿ, ನಿಮ್ಮ ಒಂದು ಭೂಮಿಯಲ್ಲಿಯ ಒಂದು ಸಾಯಿಲ್ ಏನಿರುತ್ತಲ್ಲ, ಮಣ್ಣು, ಅದರ ಒಂದು ಪೊಲ್ಯೂಷನ್ ಆಗ್ತಾ ಇರುತ್ತೆ. ಇದು ಅದರ ಒಂದು ಮುಖ್ಯವಾದಂಥ
ಮೂಲಗಳು ಅಂತ ಹೇಳಬಹುದು. ಹೌದಾ? ಓಕೆ. ಇನ್ನು 6ನೇ ಒಂದು ಕ್ವಶನ್ ನೋಡಿ ಏನು ಹೇಳುತ್ತೆ, ಜಲ ಮಾಲಿನ್ಯದ ಪರಿಣಾಮ. ಜಲ ಮಾಲಿನ್ಯ ಅಂದರೆ ಏನು? ವಾಟರ್ ಪೊಲ್ಯೂಷನ್ ಏನಂತೀವಲ್ಲ. ಸೊ ಈ ವಾಟರ್ ಪೊಲ್ಯೂಷನಿಂದ ನಮ್ಗೆ ಏನೇನು ಪರಿಣಾಮ ಬೀರುತ್ತೆ? ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ? ಕಾಲ್ರಾ, ಟೈಫಾಯ್ಡ್, ಜಾಂಡೀಸ್, ವಿವಿಧ ರೋಗಗಳು ಬರುತ್ವಾ, ಅಥವಾ ಏನಾದರೂ ಚರ್ಮದ ಅಲರ್ಜಿ ಆಗುತ್ತಾ, ಅಥವಾ ರಕ್ತಹೀನತೆ ಆಗುತ್ತಾ, ಅಥವಾ ಮೇಲೆ ಎಲ್ಲಗಳು ಏನಾದರೂ ಆಗುತ್ತವ ಅಂತ ಒಂದು ಆನ್ಸರ್, ಒಂದು ಆಪ್ಷನ್ಗಳನ್ನು ನಿಮ್ಗೆ ಕೊಟ್ಟಿರ್ತಾರೆ ನೋಡಿ. ಜಲ ಮಾಲಿನ್ಯ ಅಂದರೆ ವಾಟರ್ ಏನಾದರೂ ಪೊಲ್ಯೂಷನ್ ಆದರೆ, ಅಥವಾ ನೀವು ಪಾಲ್ಯೂಟೆಡ್ ವಾಟರ್ ಏನಾದರೂ ಕುಡಿದ್ರೆ ನಿಮ್ಗೆ ಫಸ್ಟ್ ಬರೋದೇ ಇದೆ, ಕಾಲ್ರಾ ಬರುತ್ತಾ, ನಿಮ್ಗೆ ಟೈಫಾಯ್ಡ್ ಡಿಸೀಸ್ ಬರುತ್ತಾ, ಜಾಂಡೀಸ್ ಬರುತ್ತಾ. ಸೊ ಈ ರೀತಿ ವಿವಿಧ ನಮ್ಗೆ ರೋಗ ಹುಟ್ಕೊಳ್ಳೋದೇ ಈ ನೀರಿನ ಮುಖಾಂತರ, ಇಲ್ಲಾಂದರೆ ಏರ್ ಪೊಲ್ಯೂಷನ್ ಮುಖಾಂತರನೇ ಜಾಸ್ತಿ ರೋಗ ನಮ್ಮಲ್ಲಿ ಹುಟ್ಕೊಳ್ಳೋದು. ಯಾಕಂದರೆ ವಾಟರ್ ಪೊಲ್ಯೂಷನ್ ಏನಾದರೂ ಆದರೆ ಆ ಕುಡಿದಿರ್ತಕ್ಕಂಥ ನೀರಿನಲ್ಲಿ ಆಲ್ರೆಡಿ ಪೊಲ್ಯೂಟೆಡ್ ಇರುತ್ತೆ. ಸೊ ಹೀಗಾಗಿ ನಮಗೆ ಕಾಲ್ರಾ ಬರ್ಬೋದು, ಟೈಫಾಯ್ಡ್ ಆಗ್ಬೋದು, ಜಾಂಡೀಸ್ ಆಗ್ಬೋದು. ಸೊ ಈ ರೀತಿ ವಿವಿಧ ರೋಗಗಳು ನಮ್ಮಲ್ಲೆಲ್ಲ ಹುಟ್ಕೊಳ್ತಾ ಹೋಗ್ತಾ ಇರುತ್ತೆ. ಇನ್ನು ಚರ್ಮದ ಅಲರ್ಜಿ ಕೂಡ ಆಗ್ತದೆ. ಕೆಲವೊಬ್ರಿಗೆ ನೋಡಿ, ಬೋರ್ವೆಲ್ ನೀರು ಕುಡಿದ್ರೆ ಅವ್ರಿಗೆ ಚರ್ಮದ ಒಂದು ಅಲರ್ಜಿ ಆಗ್ತಾ ಇರುತ್ತೆ. ಅವ್ರ ಚರ್ಮದ ಮೇಲೆ ಬಿಳಿ ಬಿಳಿ ಥರ ಏನೋ ಒಂದು ಸ್ಪಾಟ್ಗಳು ಕ್ರಿಯೇಟ್ ಆಗಿರುತ್ತೆ. ಸೊ ಅದು ಅವ್ರಿಗೆ ಅಲರ್ಜಿ ಆಗುತ್ತೆ. ಕೆಲವ್ರ ಮೈ ತುರ್ಸಕ್ಕೆ ಚಾಲು ಆಗುತ್ತೆ, ಕೆಲವು ಮೈ ಮೇಲೆ ಗುಳ್ಳೆಗಳು ಹೇಳ್ತಾ ಇರುತ್ತೆ. ಸೊ ಅದು ಒಂದು ಚರ್ಮದ ಅಲರ್ಜಿ ರೋಗ ಕೂಡ ಕೆಲವೊಬ್ಬರಿಗೆ ಆಗ್ತಾ ಇರುತ್ತೆ. ಇನ್ನು ರಕ್ತಹೀನತೆ ಕೂಡ ಇದರಿಂದ ಬರ್ತಾ ಇರುತ್ತೆ. ರಕ್ತಹೀನತೆ ಕೂಡ ಈ ಒಂದು ವಾಟರ್ ಪೊಲ್ಯೂಷನಿಂದ ಬರ್ತಾ ಇರುತ್ತೆ. ಸೊ ಹೀಗಾಗಿ ಜಲ ಮಾಲಿನ್ಯದ ಪರಿಣಾಮ ಏನಪ್ಪ ಅಂದರೆ ಇವೆಲ್ಲವೂ ಕೂಡ ಜಲ ಮಾಲಿನ್ಯದ ಪರಿಣಾಮಗಳು. ಕಾಲ್ರಾ, ಟೈಫಾಯ್ಡ್, ಜಾಂಡೀಸ್, ಚರ್ಮದ ಅಲರ್ಜಿ, ರಕ್ತಹೀನತೆ. ಸೊ ಹೀಗಾಗಿ ಇದರ ಒಂದು ಆಯ್ಕೆ ಯಾವುದಪ್ಪ ಅಂದರೆ ಆಯ್ಕೆ ಡ, ಮೇಲಿನ ಎಲ್ಲವುಗಳಂತ ನೀವು ರೈಟ್ ಮಾಡ್ಕೊಳ್ಳಿ. ನಿಮ್ಮ ಕ್ವಶನ್ನಲ್ಲಿ ನಾಳೆ ಎಕ್ಸಾಮ್ನಲ್ಲಿ ಏನಾದರೂ ಈ ಔಟ್ ಆಫ್ 3 ಏನಾದರೂ ಬಂದಿದ್ದರೆ, 3 ಬಂದಿದ್ದರೆ ಎಲ್ಲವಂತೂ ಇರುತ್ತೆ, ಏನಾದರೂ ಒಂದು ಕೊಟ್ಟಿದ್ದರೆ ಒಂದನ್ನು ಮಾತ್ರ ರೈಟ್ ಮಾಡಿ, ಎಲ್ಲಗಳನ್ನು ರೈಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ. ಸೊ ಇದಿಷ್ಟು ಜಲ ಮಾಲಿನ್ಯದ ಪರಿಣಾಮ. ನಿಮ್ಗೆ ಗೊತ್ತಿರಲಿ, ಚರ್ಮದ ಅಲರ್ಜಿ ಎದರಿಂದ ಬರ್ತಪ್ಪ ಅಂದರೆ ನಿಮಗೆ ಕ್ರೋಮಿಯಂ ಏನಾದರೂ ವಾಟರ್ನಲ್ಲಿ ಮಿಕ್ಸಪ್ ಆಗಿದ್ದರೆ, ವಾಟರ್ನಲ್ಲಿ ಮಿಕ್ಸಪ್ ಆಗುತ್ತೆ, ಆಗಲ್ಲ ಅಂತಾರೆ. ನೋಡಿ, ನದಿ ಇರುತ್ತಲ್ವ, ಸೊ ನದಿಯಲ್ಲಿ ಏನಾದರೂ ಫ್ಯಾಕ್ಟ್ರಿಯವ್ರು ಏನಾದರೂ ಅಲ್ಲಿ ವೇಸ್ಟ್ ಕೆಮಿಕಲ್ಗಳನ್ನು ನದಿಯಲ್ಲಿ ಬಿಟ್ಟರೆ ಅಲ್ಲಿ ಏನಾಗುತ್ತೆ, ಆ ಕ್ರೋಮಿಯಂ ರಿಲೇಟೆಡ್ ಕಂಪೌಂಡ್ಸ್ಗಳೆಲ್ಲ ಮಿಕ್ಸಪ್ ಆಗುತ್ತೆ ವಾಟ್ರಲ್ಲಿ. ಸೊ ಹೀಗಾಗಿ ನಮಗೆ ಚರ್ಮದ ಅಲರ್ಜಿಯಲ್ಲಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ರಕ್ತಹೀನತೆ ಏನಾದರೂ ನೋಡಿದ್ರೆ ಜಿಂಕ್ ಮತ್ತು ಕ್ಲೋರಿನ್ದಿಂದ ಏನಾದರೂ ವಾಟ್ರಲ್ಲಿ ಮಿಕ್ಸಪ್ ಆಗಿದ್ರೆ ಅವಾಗಿ ರಕ್ತಹೀನತೆ ಅಂತಕ್ಕಂಥ ಡಿಸೀಸ್ ನಮ್ಮಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಈ ರೀತಿಯಾಗಿ ಒಂದು ಜಲ ಮಾಲಿನ್ಯದ ಪರಿಣಾಮಗಳು ನಮಗೆ ನೋಡೋಕ್ಕೆ ಸಿಗುತ್ತೆ. ಇನ್ನು 7ನೇ ಒಂದು ಕ್ವಶನ್ ನೋಡಿ, ನೈಟ್ರೋಜನ್ ಸಂಯುಕ್ತದ ಗೊಬ್ಬರಗಳು ಯಾವುವು ಅಂತ ಕೇಳ್ತಾರೆ. ನೈಟ್ರೋಜನ್ ಇರತಕ್ಕಂಥ ಸಂಯುಕ್ತಗಳು ಇದಾವಲ್ಲ, ಸೊ ಅದರ ಒಂದು ಗೊಬ್ಬರ ಯಾವುದು? ಯೂರಿಯಾ ಇರ್ಬೋದಾ, ಅಥವಾ ಅಮೋನಿಯಂ ಫಾಸ್ಫೇಟ್ ಇರ್ಬೋದಾ, ಪೊಟ್ಯಾಷಿಯಂ ಸಲ್ಫೇಟ್ ಇರ್ಬೋದಾ, ಅಥವಾ ಸೂಪರ್ ಫಾಸ್ಫೇಟ್ ಇರ್ಬೋದಾ? ನಿಮ್ಗೆ ಗೊತ್ತಿರಲಿ, ನೈಟ್ರೋಜನ್ ಇರ್ತಕ್ಕಂಥ ಗೊಬ್ಬರ ಏನಪ್ಪ ಅಂದರೆ ಆ ಕೊಟ್ಟಿರ್ತಕ್ಕಂಥ ಗೊಬ್ಬರಗಳಲ್ಲಿ ನೈಟ್ರೋಜನ್ ಕಂಟೆಂಟ್ಸ್ ಯಾವುದೇ ಇರಲಿ ಅವೆಲ್ಲವುಗಳು ಏನಾಗುತ್ತಪ್ಪ ಅಂದರೆ ನೈಟ್ರೋಜನ್ ಸಂಯುಕ್ತದ ಗೊಬ್ಬರಗಳಾಗುತ್ತೆ. ಹಾಗಾಗಿ ಸೊ ಇದರ ಸರಿಯಾದ ಉತ್ತರ ಏನಪ್ಪ ಅಂದರೆ ಯೂರಿಯಾ. ಇದು ಇದರ ಒಂದು ಸರಿಯಾದ ಉತ್ತರ. ಯೂರಿಯಾದಲ್ಲಿ ಏನಿರುತ್ತೆ ನಿಮ್ಗೆ ಗೊತ್ತಿರಲಿ, ಯೂರಿಯಾ ಅಂದರೆ NH2CONS2 ಅಂತ ಹೇಳ್ತೀವಿ. ಸೊ ಹೀಗಾಗಿ ಈ ಯೂರಿಯಾ ಇದೇನಿರುತ್ತಪ್ಪ ಅಂದರೆ ನೈಟ್ರೋಜನ್ ಸಂಯುಕ್ತದ ಗೊಬ್ಬರ ಅಂತ ಹೇಳಬಹುದು. ಇನ್ನು ಈ ಅಮೋನಿಯಂ ಫಾಸ್ಫೇಟ್ ತೊಗೊಂಡ್ರೆ, ಅಮೋನಿಯಂ ಅಂದರೆ ಅಲ್ಲಿ NH4 ಬರುತ್ತೆ, ಬಟ್ ಅಲ್ಲಿ ಹೆಚ್ಚಾಗಿರೋದು ಈ ಒಂದು ಫಾಸ್ಫೇಟ್ ಗ್ರೂಪು. ಸೊ ಹೀಗಾಗಿ ಫಾಸ್ಫರಸದ ಗೊಬ್ಬರ ಅಂತಲೇ ಇದನ್ನು ಕರೀತಾರೆ. ಏನನ್ನ? ಅಮೋನಿಯಂ ಫಾಸ್ಫೇಟ್ನ. ಇದು ಒಂದು ಫಾಸ್ಫರಸ್ದ ಒಂದು ಗೊಬ್ಬರ, ಫಾಸ್ಫರಸ್. ಓಕೆ. ಇನ್ನು ಪೊಟ್ಯಾಷಿಯಂ ಸಲ್ಫೇಟ್ ಅಂತ ಇದೆ. ಪೊಟ್ಯಾಷಿಯಂ ಸಲ್ಫೇಟ್ ಇಲ್ಲಿ ಹೆಸರಿಗೆ ಕೊಟ್ಟಂಗೆ, ಪೊಟ್ಯಾಷಿಯಂ ಅಂದರೆ ಏನು? ಕೆ ಅಂದರೆ ಪೊಟ್ಯಾಷಿಯಂ. ಸೊ ಇದರಲ್ಲಿ ಕೆ ಇದೆ, ಪೊಟ್ಯಾಷಿಯಂ ಇದೆ. ಸೊ ಇದು ಪೊಟ್ಯಾಷಿಯಂ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗೊಬ್ಬರ ಅಂತ ಹೇಳ್ಬೋದು. ಇನ್ನು ಸೂಪರ್ ಫಾಸ್ಫೇಟ್ನ ತೊಗೊಂಡ್ರೆ ಇದು ಕೂಡ ಇದರಲ್ಲಿ ಫಾಸ್ಫೇಟ್ ಇದೆ. ಸೊ ಇದು ಕೂಡ ಏನಿದೆ, ಇದು ಫಾಸ್ಫರಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗೊಬ್ಬರ ಇದೆ. ಹೌದಾ? ಸೊ ಈ ರೀತಿಯಾಗಿ ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಬರಬೇಕು, ಯಾವ ಒಂದು ಗೊಬ್ಬರದಲ್ಲಿ ನೈಟ್ರೋಜನ್ ಇದೆಯೋ, ಅಥವಾ ಫಾಸ್ಫೇಟ್ ಇದೆಯೋ, ಅಥವಾ ಪೊಟ್ಯಾಷಿಯಂ ಇದೆಯೋ. ಸೊ NPK ಅಂತ ನೀವು ಕೇಳಿರ್ಬೋದಲ್ಲ, ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ. ಸೊ 3 ಇರ್ತಕ್ಕಂಥ ಕೆಲವೊಂದು ಗೊಬ್ಬರಗಳು ನಮ್ಗೆ ನೋಡೋಕೆ ಸಿಗುತ್ತೆ. ಇನ್ನು ಕೆಲವೊಂದು ಗೊಬ್ಬರಗಳು ಏನಿರುತ್ತೆ ಜಸ್ಟ್ ಸಿಂಪಲ್ ಆಗಿರುತ್ತೆ, ಓನ್ಲಿ ಯೂರಿಯಾ ಅಂದರೆ ನೈಟ್ರೋಜನ್ ಅಷ್ಟೇ. ಸೊ ಹೀಗಾಗಿ ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಬರಬೇಕಾಗುತ್ತೆ. ನಿಮ್ಗೆ ಗೊತ್ತಿರಲಿ, ನೈಟ್ರೋಜನ್ ಕಂಟೆಂಟ್ಸ್ ಇರತಕ್ಕಂಥ ಇನ್ನೂ ಕೆಲವೊಂದು ಗೊಬ್ಬರಗಳು ಕೂಡ ಯೂರಿಯಾ ಬರುತ್ತೆ, ಇದು ಅಂತ ಆಲ್ರೆಡಿ ಹೇಳಿದ್ದೀನಿ. ಅಮೋನಿಯಂ ಸಲ್ಫೇಟ್ ಬರುತ್ತೆ, ಇಲ್ಲಿ ಅಮೋನಿಯಂ ಫಾಸ್ಫೇಟ್ ಇದೆ, ಬಟ್ ಇದು ಫಾಸ್ಫರಸ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗೊಬ್ಬರ ಇದೆ. ಅದ್ರ ಬಿಟ್ಟರೆ ಅಮೋನಿಯಂ ನೈಟ್ರೇಟ್ ಕೂಡ ಬರುತ್ತೆ, ಅದ್ರ ಬಿಟ್ಟರೆ ಸೋಡಿಯಂ ನೈಟ್ರೇಟ್ ಕೂಡ ಬರುತ್ತೆ. ಸೊ ಇದೆಲ್ಲವೂ
ನೈಟ್ರೋಜನ್ ಕಂಟೆಂಟ್ಸ್ ಇರತಕ್ಕಂಥ ಗೊಬ್ಬರಗಳು. ಇದೇ ರೀತಿ ಫಾಸ್ಫರಸ್ ರಿಲೇಟೆಡ್ ನೀವು ತೊಗೊಂಡ್ರೆ ಆಲ್ರೆಡಿ ಇಲ್ಲಿ 2 ಇದೆ, ಅಮೋನಿಯಂ ಫಾಸ್ಫೇಟ್ ಮತ್ತು ಸೂಪರ್ ಫಾಸ್ಫೇಟ್ ಇದೆ. ಇದ್ರ ಬಿಟ್ಟರೆ ಅಮೋನಿಯಂ ಹೈಡ್ರೋಜನ್ ಫಾಸ್ಫೇಟ್ ಅಂತ ಕೂಡ ಬರುತ್ತೆ. ಅದ್ರ ಬಿಟ್ಟರೆ ಡೈ ಅಮೋನಿಯಂ ಫಾಸ್ಫೇಟ್ ಕೂಡ ಬರುತ್ತೆ. ಅದ್ರ ಬಿಟ್ಟರೆ ಅಮೋನಿಯಂ ಫಾಸ್ಫೇಟ್ ಅಂತ ಬರುತ್ತೆ. ಸೊ ಈ ರೀತಿಯಾಗಿ ಫಾಸ್ಫರಸ್ದ ಸಂಬಂಧಪಟ್ಟಿರ್ತಕ್ಕಂಥ ಗೊಬ್ಬರಗಳು ಕೂಡ ನಮಗೆ ಸಿಗುತ್ತವೆ ಮಾರ್ಕೆಟಿಂಗ್ನಲ್ಲಿ. ಇನ್ನು ಈ ಒಂದು ಪೊಟ್ಯಾಷಿಯಮ್ ಸಂಬಂಧಪಟ್ಟಿರ್ತಕ್ಕಂಥ ಗೊಬ್ಬರಗಳನ್ನು ನೋಡಿದ್ರೆ ಪೊಟ್ಯಾಷಿಯಮ್ ನೈಟ್ರೇಟ್ ಆಲ್ರೆಡಿ ಇಲ್ಲೊಂದಿದೆ, ಪೊಟ್ಯಾಷಿಯಮ್ ಸಲ್ಫೇಟ್ ಇದೆ, ಪೊಟ್ಯಾಷಿಯಮ್ ನೈಟ್ರೇಟ್ ಬರುತ್ತೆ, ಆಮೇಲೆ ಪೊಟ್ಯಾಷಿಯಮ್ ಕ್ಲೋರೈಡ್ ಬರುತ್ತೆ, ಆಮೇಲೆ ಲಾಸ್ಟ್ ಒಂದು ಪೊಟ್ಯಾಷಿಯಮ್ ಸಲ್ಫೇಟು. ಸೊ ಈ ಥರ ಪ್ರತಿಯೊಂದು ನೈಟ್ರೋಜನು, ಫಾಸ್ಫರಸ್ಸು, ಪೊಟ್ಯಾಷಿಯಮ್ ಸಂಬಂಧಪಟ್ಟಿರ್ತಕ್ಕಂಥ ಗೊಬ್ಬರಗಳು ನಮ್ಮ ಮಾರ್ಕೆಟಿಂಗ್ನಲ್ಲಿ ಸಿಗುತ್ತೆ. ಅದನ್ನು ಈ ನಮ್ಮ ರೈತರು ಹೊಲದಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸೊ ಇದಿಷ್ಟು ಒಂದು ಗೊಬ್ಬರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನಿಮ್ಗೆ ಅವರು ಕೇಳುತ್ತಾರೆ. ನೈಟ್ರೋಜನ್ ಸಂಯುಕ್ತ ಗೊಬ್ಬರಗಳು ಯಾವ ಅಂತ ಕೇಳ್ತಾರೆ, ಫಾಸ್ಫರಸ್ ಸಂಯುಕ್ತ ಗೊಬ್ಬರಗಳು ಯಾವುದು ಅಂತ ಕೊಟ್ಟಿರ್ತಾರೆ. ಅದರ ಜಸ್ಟ್ ನೀವು ಆಪ್ಷನ್ಗಳನ್ನು ಕರೆಕ್ಟಾಗಿ ಚಾಯ್ಸ್ ಮಾಡಬೇಕು. ಓಕೆ ಓಕೆ ಈ ರೀತಿಯಾಗಿ ನಿಮಗೆ ಒಂದು ಗೊಬ್ಬರದ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಂದು ಕ್ವಶನಲ್ಲಿ 4 ಕ್ವಶನ್ಗಳು ಇರ್ತವೆ. ಸೊ ಜಸ್ಟ್ ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಬರಬೇಕು. ಓಕೆ ಓಕೆ ಇನ್ನು 8ನೇ ಒಂದು ಕ್ವಶನ್ ಏನು ಹೇಳುತ್ತೆ ನೋಡಿ ನಮಗೆ, ಹಲ್ಲುಗಳಲ್ಲಿ ರಂಧ್ರಗಳು ಇದ್ದಾಗ ಅದನ್ನು ತುಂಬಲು ಏನನ್ನು ಉಪಯೋಗಿಸುವರು? ನಿಮ್ಮ ಹಲ್ಲಲ್ಲಿ ರಂಧ್ರ ಇರ್ತವೆ, ನೀವು ಡಾಕ್ಟರ್ ಕಡೆ ಹೋಗ್ತಿರಲ್ವಾ, ಸೊ ಡೆಂಟಿಸ್ಟ್ ಕಡೆ ಹೋಗ್ತಾರೆ, ನಿಮ್ಮ ಹಲ್ಲು ಹುಳ ಹತ್ತಿದೆ, ಡಾಕ್ಟರ್ ಹೇಳ್ತಾರೆ ಹುಳ ಹತ್ತಿದೆ, ನಿಮ್ಮಲ್ಲಿ ನಿಮ್ಮ ಹಲ್ಲುಗಳಲ್ಲಿ ರಂಧ್ರ ಬಿದ್ದಿದೆ, ಸೊ ಅದನ್ನು ಸಿಮೆಂಟ್ ಹಾಕಿ ತುಂಬಬೇಕಂತ ಹೇಳ್ತಾರೆ. ಸೊ ಆ ಹಲ್ಲನ್ನು ರಂಧ್ರದಲ್ಲಿ ಯಾವ ಒಂದು ಕೆಮಿಕಲ್ಸ್ಗಳನ್ನು ತುಂಬ್ತಾರೆ ಅಂತಕ್ಕಂಥ ಕ್ವಶನ್ನ ನಿಮಗೆ ಕೇಳಿದರೆ, ಹಲ್ಲುಗಳ ರಂಧ್ರಗಳಲ್ಲಿ ಇದ್ದಾಗ ಅದನ್ನು ತುಂಬಲು ಏನನ್ನು ಉಪಯೋಗಿಸುವರು? ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಸೋರೆಲ್ ಸಿಮೆಂಟ್ ಅಂತಕ್ಕಂಥ ಒಂದು ಬರುತ್ತೆ, ಸೋರೆಲ್ ಸಿಮೆಂಟು. ಸೊ ಇದನ್ನೇ ಅವರು ತುಂಬೋದು. ನಿಮ್ಮ ಹಲ್ಲುಗಳು ಏನಾದರೂ ತೂತು ಬಿದ್ದಿದ್ರೆ, ರಂಧ್ರ ಬಿದ್ದಿದ್ರೆ ಅಲ್ಲಿ ತುಂಬೋದೇ ಸೋರೆಲ್ ಸಿಮೆಂಟ್. ಇದರಲ್ಲಿರೋದು ಏನಪ್ಪ ಅಂದರೆ ಮ್ಯಾಗ್ನೇಷಿಯಮ್ ಕ್ಲೋರೈಡ್ ಮತ್ತು ಮ್ಯಾಗ್ನೇಷಿಯಮ್ ಆಕ್ಸೈಡ್ ಅಂತ ಬರುತ್ತೆ. ಸೊ ಆ ಕೆಮಿಕಲ್ಸ್ಗಳ ಒಂದು ಮಿಶ್ರಣದಿಂದ ಆ ಸೋರೆಲ್ ಸಿಮೆಂಟ್ನ ತಯಾರು ಮಾಡಿರ್ತಾರೆ. ಸೊ ಅದನ್ನೇ ನಿಮ್ಮ ಹಲ್ಲುಗಳಲ್ಲಿ ಅವರು ತುಂಬೋದು. ಇನ್ನು ಸೆಕೆಂಡ್ ಆಪ್ಷನ್ ಇದೆ ಚಲುವೆಯ ಪುಡಿ, ಅಂದರೆ ಬ್ಲೀಚಿಂಗ್ ಏಜೆಂಟ್ಸ್ ಅಂತ ಬರುತ್ತೆ. ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ನೀರಿನ ಶುದ್ಧೀಕರಣ ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ, ಚಲುವೆಯ ಪುಡಿಯನ್ನು. ಇನ್ನು ಜಿಪ್ಸಮ್ ನಿಮ್ಗೆ ಗೊತ್ತಿರ್ಬೋದು. ಜಿಪ್ಸಮ್ ಅಂದರೆ ಏನು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ದ ಒಂದು ಪ್ರೊಡಕ್ಷನ್ ಮಾಡೋ ಸಲುವಾಗಿ ಈ ಜಿಪ್ಸಮ್ನ ಯೂಸ್ ಮಾಡ್ತಾರೆ. ಇನ್ನು ಲಾಸ್ಟ್ ಒಂದಿದೆ ಮ್ಯಾಗ್ನೇಷಿಯಮ್ ಅಲ್ಬಾ ಅಂತಿದೆ, ಮ್ಯಾಗ್ನೇಷಿಯಮ್ ಅಲ್ಬಾ. ಸೊ ಮ್ಯಾಗ್ನೇಷಿಯಮ್ ಅಲ್ಬಾ ಅಂದ್ರೆ ಏನು? ಇದು ಕೂಡ ಒಂದು ಕೆಮಿಕಲ್ಸ್ ಇದೆ. ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಟೂತ್ ಪೇಸ್ಟ್ನಲ್ಲಿ ಯೂಸ್ ಮಾಡ್ತಾರೆ. ಟೂತ್ ಪೇಸ್ಟ್ ನೀವು ಹಲ್ಲು ತಿಕ್ತಿರಲ್ವ, ಸೊ ಹಲ್ಲು ತಿಕ್ತೋ ಟೂತ್ ಪೇಸ್ಟ್ನಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಓಕೆ, ಇನ್ನು 9ನೇ ಕ್ವಶನ್ ನೋಡಿ, ಚಲುವೆಯ ಪುಡಿ ಅಂದರೆ ಬ್ಲೀಚಿಂಗ್ ಪೌಡರ್, ಇದರ ರಾಸಾಯನಿಕ ಹೆಸರು ಏನಂತ ಕೇಳ್ತಾರೆ? ಚಲುವೆಯ ಪುಡಿ. ಸೊ ಏನು ಬ್ಲೀಚಿಂಗ್ ಪೌಡರ್ ಬರುತ್ತಲ್ಲ, ಸೊ ಈ ಬ್ಲೀಚಿಂಗ್ ಪೌಡರ್ದ ರಾಸಾಯನಿಕ ಹೆಸರು ಏನು? ಇದ್ರ ಹೆಸರು ಏನಪ್ಪ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟು, ಕ್ಯಾಲ್ಸಿಯಂ ಕ್ಲೋರೈಡು, ಜಿಪ್ಸಮ್ ಮತ್ತು ಕ್ಯಾಲ್ಸಿಯಂ ಕ್ಲೋರೋ ಆಕ್ಸಿ ಕ್ಲೋರೈಟು. ಇಲ್ಲಿ ನೋಡಿ ಆಪ್ಷನ್ ಡ ಕ್ಯಾಲ್ಸಿಯಂ ಕ್ಲೋರೋ ಆಕ್ಸಿ ಕ್ಲೋರೈಟ್ ಇದರ ಒಂದು ಸರಿಯಾದ ಉತ್ತರ. ಕ್ಯಾಲ್ಸಿಯಂ ಕ್ಲೋರೋ ಆಕ್ಸಿ ಕ್ಲೋರೈಟು ಅಂದರೆ CaOCl2 ಅಂತ ಕರಿತೀವಿ ನಾವು ಅದಕ್ಕೆ. ಸೊ ಇದು ಇದರ ಒಂದು ಸರಿಯಾದ ಆನ್ಸರು. ಯಾಕಂದರೆ ಈ ಬ್ಲೀಚಿಂಗ್ ಪೌಡರ್ ಇರೋದೇ ಇದೆ, ಕ್ಯಾಲ್ಸಿಯಂ ಕ್ಲೋರೋ ಆಕ್ಸಿ ಕ್ಲೋರೈಟು. ಇನ್ನು ಉಳಿದ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದರೊಂದು ಸರಿಯಾದ ಉತ್ತರ ಅಲ್ಲ, ಹೌದಾ? ಆಮೇಲೆ ಕ್ಯಾಲ್ಸಿಯಂ ಕ್ಲೋರೈಡ್ ಕೊಟ್ಟಿದ್ದಾರೆ, ಇದು ಕೂಡ ಇದರ ಸರಿಯಾದ ಆನ್ಸರ್ ಅಲ್ಲ. ಜಿಪ್ಸಮ್ ಕೂಡ ಇದರ ಸರಿಯಾದ ಆನ್ಸರ್ ಅಲ್ಲ. ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಕ್ಯಾಲ್ಸಿಯಂ ಕ್ಲೋರೋ ಆಕ್ಸಿ ಕ್ಲೋರೈಟು. ನಿಮ್ಗೆ ಗೊತ್ತಿರಲಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಿದೆಯಲ್ಲ, ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಪೇಪರ್ ಇಂಡಸ್ಟ್ರಿಯಲ್ಲಿ ಒಂದು ಪೇಪರ್ ಪ್ರೊಡಕ್ಷನು ವ್ಯವಸ್ಥಿತವಾಗಿ ಇರಲಿ ಅಂತ ಅಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಇನ್ನು ಕ್ಯಾಲ್ಸಿಯಂ ಕ್ಲೋರೈಡ್ನ ತೊಗೊಂಡ್ರೆ ಒಂದು ಏನು ವಸ್ತುಗಳು ಇರುತ್ತಲ್ವಾ, ಸೊ ಆ ವಸ್ತುಗಳನ್ನು ಒಣಗಿಸುವ ಸಲುವಾಗಿ ಈ ಕ್ಯಾಲ್ಸಿಯಂ ಕ್ಲೋರೈಡ್ನವರು ಬಳಸ್ತಾರೆ. ಇನ್ನು ಜಿಪ್ಸಮ್ ತೊಗೊಂಡ್ರೆ ಇನ್ನೇ ಜಸ್ಟ್ ಹೇಳಿದೆ ನಿಮಗೆ POP ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಒಂದು ಪ್ರೊಡಕ್ಷನ್ ಸಲುವಾಗಿ ಅದನ್ನು ಅವರು ಯೂಸ್ ಮಾಡ್ತಾರೆ. ಓಕೆ ಓಕೆ ಇದೆಲ್ಲ ಆನ್ಸರ್ ಲಕ್ಷ ಬರ್ತಾ ನಿಮಗೆ. ಬ್ಲೀಚಿಂಗ್ ಪೌಡರ್ದ ಕೆಮಿಕಲ್ ನೇಮ್ ಏನಪ್ಪ ಅಂದರೆ ಕ್ಯಾಲ್ಸಿಯಂ ಕ್ಲೋರೋ ಆಕ್ಸಿ ಕ್ಲೋರೈಟು, ಕ್ಯಾಲ್ಸಿಯಂ ಕ್ಲೋರೋ ಆಕ್ಸಿ ಕ್ಲೋರೈಟು. ಓಕೆ ಓಕೆ ಇನ್ನು 10ನೇ ಒಂದು ಕ್ವಶನ್ ನೋಡಿ ಏನು ಹೇಳುತ್ತೆ, ಕಾಪರ್ ಸಲ್ಫೇಟ್ ಮತ್ತು ಸೋಡಿಯಂ ಪೊಟ್ಯಾಷಿಯಂ ಟರ್ಟಾರೇಟ್ ಒಳಗೊಂಡ ಮಿಶ್ರಣ. ನೋಡಿ ಕಾಪರ್ ಸಲ್ಫೇಟ್ ಇದೆ, ಅದರ ಜೊತೆ ಸೋಡಿಯಂ ಪೊಟ್ಯಾಷಿಯಂ ಟರ್ಟಾರೇಟ್ ಇದೆ. ಸೊ ಇವೆರಡೂ ಒಳಗೊಂಡಿರ್ತಕ್ಕಂಥ ಮಿಶ್ರಣಕ್ಕೆ ಏನಂತ ಕರೀತಾರೆ? ಏನಂತ ಕರೀತಾರೆ ಅಂದರೆ ಇದಕ್ಕೆ
ಇದರ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಫೀಲಿಂಗ್ ದ್ರಾವಣ ಅಥವಾ ಫೀಲಿಂಗ್ ಸೊಲ್ಯೂಷನ್ ಅಂತ ಕರಿತೀವಲ್ಲ ನಾವು. ಸೊ ಅದೇ ಇದರ ಒಂದು ಆನ್ಸರು. ಫೀಲಿಂಗ್ ಸೊಲ್ಯೂಷನಲ್ಲಿ ಇರೋದೇ ಇದೆ, ಕಾಪರ್ ಸಲ್ಫೇಟು ಮತ್ತು ಸೋಡಿಯಂ ಪೊಟ್ಯಾಷಿಯಂ ಟಾಟಾರೇಟ್. ನೀವು ಸೊಲ್ಯೂಷನ್ ನೋಡಿರ್ಬೋದಲ್ಲ, ಫೀಲಿಂಗ್ ಸೊಲ್ಯೂಷನ್ ಎ, ಫೀಲಿಂಗ್ ಸೊಲ್ಯೂಷನ್ ಬಿ ಅಂತ ಇರುತ್ತಲ್ಲ. ಸೊ ಅದ್ರ ನೀವು ಕಲರ್ ನೋಡಿರ್ಬೋದು. ಅದರಲ್ಲಿ ಅದರ ಸೊಲ್ಯೂಷನ್ ಕಲರ್ ಹೇಗಿರುತ್ತಪ್ಪ ಅಂದರೆ ಸ್ಕೈ ಕಲರ್ ಇರುತ್ತೆ. ಯಾಕೆ ರೀಸನ್ ಅಪ್ಪ ಅಂದರೆ ಕಾಪರ್ ಸಲ್ಫೇಟ್ ಮತ್ತು ಸೋಡಿಯಂ ಪೊಟ್ಯಾಷಿಯಂ ಟಾಟಾರೇಟಲ್ಲಿ ಆ್ಯಡ್ ಮಾಡಿರ್ತಾರೆ. ಸೊ ಹೀಗಾಗಿ ಅದರ ಒಂದು ಕಲರ್ ಯಾವ ಥರ ಇರುತ್ತೆ ಅಂದರೆ ಸ್ಕೈ ಕಲರ್ ಇರುತ್ತೆ. ಓಕೆ, ಇನ್ನು ಈ ಎಕ್ವಾರೈಜನ್ ತೊಗೊಂಡ್ರೆ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಹೇಳಿದ್ದೀನಿ. ಎಕ್ವಾರೈಜ್ ಅಂದರೆ ಏನಿದು? ಇದು ಏನಪ್ಪ ಅಂದರೆ HCl ಮತ್ತು HNO3 ಒಳಗೊಂಡಿರ್ತಕ್ಕಂಥ ಒಂದು ಸೊಲ್ಯೂಷನು. ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಬಂಗಾರವನ್ನು ಕರಗಿಸುವ ಸಲುವಾಗಿ ಎಕ್ವಾರೇಜಿಯಾವನ್ನು ಯೂಸ್ ಮಾಡ್ತಾರೆ. ಇನ್ನು ನೋಡಿದ ಈ ಸಿಲ್ವರ್ ಅಯೋಡೈಡ್ನ ತೊಗೊಂಡ್ರೆ, ಸಿಲ್ವರ್ ಅಯೋಡೈಡ್ ಆಲ್ರೆಡಿ ನಿನ್ನೆ ಕ್ಲಾಸ್ನಲ್ಲಿ ನಿಮ್ಗೆ ಹೇಳಿದ್ದೀನಿ ನಾನು. ಸಿಲ್ವರ್ ಅಯೋಡೈಡ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕೃತಕ ಮಳೆಯನ್ನು ತರಿಸುವ ಸಲುವಾಗಿ ಸಿಲ್ವರ್ ಅಯೋಡೈಡ್ನ ಯೂಸ್ ಮಾಡ್ತಾರೆ. ಇನ್ನು ಸಿಲ್ವರ್ ನೈಟ್ರೇಟ್ನ ತೊಗೊಂಡ್ರೆ ಇದೆಲ್ಲಿರ್ತಪ್ಪ ಅಂದರೆ ಹೇರ್ ಡೈ ಮತ್ತು ಮತದಾನದ ವೇಳೆಯಲ್ಲಿ ಮತದಾರ ಒಂದು ಬಟ್ಟಿನ ಮೇಲೆ ಒಂದು ಶೈನ ಹಸ್ತ್ರಲ್ವ. ಸೊ ಅದರಲ್ಲಿರೋದು ಈ ಸಿಲ್ವರ್ ನೈಟ್ರೇಟು. ನಾನು ಹೇಳಿದ್ದೀನಿ. ಸೊ ಇದನ್ನು ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ನಿಮ್ಗೆ ಗೊತ್ತಿಲ್ಲ. ಓಕೆ, ಫೀಲಿಂಗ್ ಸೊಲ್ಯೂಷನ್ ಅಂದ್ರೆ ಏನು? ಕಾಪರ್ ಸಲ್ಫೇಟ್ ಮತ್ತು ಸೋಡಿಯಂ ಪೊಟ್ಯಾಷಿಯಂ ಟಾರ್ಟಾರೇಟ್ ಒಳಗೊಂಡಿರ್ತಕ್ಕಂಥ ಒಂದು ದ್ರಾವಣ ಅಂತ ಹೇಳ್ಬೋದು. ಓಕೆ ಓಕೆ ಇನ್ನು 11ನೇ ಕ್ವಶನ್ ನೋಡಿ. ಇಲ್ಲೇ ನೋಡಿ, ಜಸ್ಟ್ 11ನೇ ಕ್ವಶನ್. ಮತದಾನ ಮಾಡುವಾಗ ಮತದಾರರ ಬೆರಳಿನ ಮೇಲೆ ಗುರುತಿನ ಶಾಯಿಗಾಗಿ ಬಳಸುವ ಮಿಶ್ರಣ. ಏನಾಗಿ ಜಸ್ಟ್ ನಿಮ್ಗೆ ಹೇಳಿದ್ದೀನಿ. ಮತದಾನ ಮಾಡುವಾಗ ಮತದಾರರ ಬೆರಳಿನ ಮೇಲೆ ಗುರುತಿನ ಶಾಯಿಗಾಗಿ ಬಳಸುವ ಮಿಶ್ರಣ ಏನು ಅಂತ ಕ್ವಶನ್ ಕೇಳಿದರೆ ಸರಿಯಾದ ಆನ್ಸರ್ ಏನು? ಸಿಲ್ವರ್ ನೈಟ್ರೇಟು. ಏನು ಸರಿಯಾದ ಆನ್ಸರ್ ಇದ್ರದ್ದು? ಸಿಲ್ವರ್ ನೈಟ್ರೇಟು. ನಾನು ನಿಮ್ಗೆ ಜಸ್ಟ್ ಹೇಳಿದ್ದೆ, ಇದನ್ನು ಹೇರ್ ಡೈನಲ್ಲಿ ಕೂಡ ಯೂಸ್ ಮಾಡ್ತಾರೆ. ಹೌದಾ, ಸಿಲ್ವರ್ ನೈಟ್ರೇಟು. ಇನ್ನು ಸಿಲ್ವರ್ ಅಯೋಡೈಡ್ ಏನಂತ ಜಸ್ಟ್ ನಿಮ್ಗೆ ಹೇಳಿದ್ದೀನಿ. ಕೃತಕ ಮಳೆ ತರಿಸೋ ಸಲುವಾಗಿ ಈ ಸಿಲ್ವರ್ ಅಯೋಡೈಡ್ನ ಯೂಸ್ ಮಾಡ್ತಾರೆ. ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಓಕೆ, ಇನ್ನು ಸಿಲ್ವರ್ ಕ್ಲೋರೈಡ್ ತೊಗೊಂಡ್ರೆ ಫೋಟೋಕ್ರೋಮ್ಯಾಟಿಕ್ ಒಂದು ಗ್ಲಾಸ್ ಏನು ತಯಾರು ಮಾಡ್ತಾರಲ್ಲ. ಸೊ ಅದರ ಒಂದು ತಯಾರಿಕೆಯಲ್ಲಿ ಸಿಲ್ವರ್ ಕ್ಲೋರೈಡ್ನ ಯೂಸ್ ಮಾಡ್ತಾರೆ. ಇನ್ನು ಈ ಸಿಲ್ವರ್ ಬ್ರೋಮೈಡ್ ತೊಗೊಂಡ್ರೆ ಫೋಟೋಗ್ರಾಫಿಕ್ಸ್ನಲ್ಲಿ ಇದನ್ನು ಯೂಸ್ ಮಾಡ್ತಾರೆ, ಸಿಲ್ವರ್ ಬ್ರೋಮೈಡ್. ಸೊ ನಿಮ್ಗೆ ಗೊತ್ತಿರಲಿ, ಮತದಾನ ಮಾಡುವಾಗ ಮತದಾರರ ಬೆರಳಿನ ಮೇಲೆ ಗುರುತಿನ ಶಾಯಿಗಾಗಿ ಬಳಸುವ ಮಿಶ್ರಣ ಏನಪ್ಪ ಅಂದರೆ ಸಿಲ್ವರ್ ನೈಟ್ರೇಟು. ಓಕೆ ಓಕೆ ಇನ್ನು 12ನೇ ಕ್ವಶನ್ ಏನು ಹೇಳುತ್ತೆ ನೋಡಿ. ವಿದ್ಯುತ್ ಮಂಡಲದಲ್ಲಿ ತಂತಿಗಳನ್ನು ಬೆಸುಗೆ ಮಾಡಲು ಬಳಸುವ ಧಾತು. ನೋಡಿ, ನಿಮ್ಮ ರೇಡಿಯೋ ಇರ್ಬೋದು, ಟಿ ವಿ ಇರ್ಬೋದು, ಅಥವಾ ಇನ್ನೂ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳಿದ್ದರೆ ಅದರಲ್ಲಿ ಒಂದು ತಂತಿಗಳನ್ನು ಬೆಸುಗೆ ಮಾಡ್ತಾರೆ. ಹೌದಾ, ಸೊ ಎಲೆಕ್ಟ್ರಿಷಿಯನು ಆ ತಂತಿಗಳನ್ನು ಬೆಸುಗೆ ಮಾಡಲು ಬಳಸುವ ಧಾತು ಯಾವುದು ಅಂತ ಒಂದು ಕ್ವಶನ್ನ ಕೇಳಿದ್ದಾರೆ. ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಸೀಸ, ಲೀಡ್ ಅಂತ ಏನು ಕರಿತೀವಲ್ಲ. ಸೊ ಆ ಸೀಸದ ಒಂದು ತಂತಿಯನ್ನು ತಯಾರು ಮಾಡಿರ್ತಾರೆ. ಆ ತಂತಿಯನ್ನು ಯೂಸ್ ಮಾಡ್ಕೊಂಡು ಅವರು ಬೆಸುಗೆಯನ್ನು ಮಾಡ್ತಾ ಇರ್ತಾರೆ. ಇನ್ನು ಈ ಪಾದರಸ ತೊಗೊಂಡ್ರಿ, ಪಾದರಸ ಎಲ್ಲಿ ಯೂಸ್ ಮಾಡ್ತಾರೆ? ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಎಲ್ಲಿ ಯೂಸ್ ಮಾಡ್ತಾರೆ? ಟ್ಯೂಬ್ಲೈಟ್ ಮತ್ತು ಮರ್ಕ್ಯುರಿ ಲ್ಯಾಂಪ್ಗಳ ಒಂದು ತಯಾರಿಕೆಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಲೀಡ್ ಎಸ್ಟೇಟ್ ತೊಗೊಂಡ್ರೆ ಹೈಡ್ರೋಜನ್ ಸಲ್ಫೇಟನ್ನು ಪತ್ತೆ ಮಾಡೋ ಸಲುವಾಗಿ ಈ ಲೀಡ್ ಎಸ್ಟೇಟನ್ನು ಯೂಸ್ ಮಾಡ್ತಾರೆ. ಇನ್ನು 3ನೇ ಆಪ್ಷನ್ ಏನಿದೆ? ಚಿನ್ನ, ಬಂಗಾರ. ಬಂಗಾರ ಅಂತ ನಿಮ್ಗೆ ಗೊತ್ತಿದೆ, ಬಂಗಾರದ ಆಭರಣಗಳನ್ನು ತಯಾರು ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಸೊ ನೆನಪಿಡಿ, ವಿದ್ಯುತ್ ಮಂಡಲದಲ್ಲಿ ತಂತಿಗಳ ಬೆಸುಗೆ ಮಾಡಲು ಉಪಯೋಗಿಸುವ ಧಾತು ಯಾವುದಪ್ಪ ಅಂದರೆ ಲೀಡು. ಅದಕ್ಕೆ ಸೀಸ ಅಂತ ಕರಿತೀವಿ. ಓಕೆ ಓಕೆ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಹೇಳುತ್ತೆ, ಘನರೂಪದ CO2 ಎಂದರೆ. ಎಷ್ಟು ಚೆನ್ನಾಗಿದೆ ನೋಡಿ ಕ್ವಶನ್. ಘನರೂಪದ CO2 ಎಂದರೆ ಏನು? ಡ್ರೈ ಐಸ್ ಆಗುತ್ತಾ, ಅಥವಾ ಐಸ್ ಆಗುತ್ತಾ, ಅಥವಾ ಕಾರ್ಬನ್ ಮೊನಾಕ್ಸೈಡ್ ಆಗುತ್ತಾ, ಅಥವಾ ಇದ್ದಲಿಯ ಪುಡಿ ಆಗುತ್ತಾ ಅಂತ ಒಂದು ಕ್ವಶನ್ ನಿಮಗೆ ಕೇಳಿರ್ತಾರೆ. ಘನರೂಪದ CO2 ಅಂದರೆ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಡ್ರೈ ಐಸ್ ಅಂತ ಅದಕ್ಕೆ ನಾವು ಕರಿತೀವಿ. ಡ್ರೈ ಐಸ್ ಅಂದರೆ ಘನರೂಪದ CO2. ಜಸ್ಟ್ ಐಸ್ ಅಂದರೆ ಇದು ಸರಿಯಾದ ಆನ್ಸರ್ ಆಗಲ್ಲ. ಐಸ್ ಅಂದರೆ ಬರ್ಫ್ ಆಗುತ್ತೆ. ಹೌದಾ, ಕಾರ್ಬನ್ ಮೊನಾಕ್ಸೈಡ್ ಅಂತೂ ಆಗಲ್ಲ, ಇದ್ದಲಿಯ ಪುಡಿ ಕೂಡ ಇದರೊಂದು ಆನ್ಸರ್ ಆಗಲ್ಲ. ಆನ್ಸರ್ ಏನಪ್ಪ ಅಂದರೆ ಡ್ರೈ ಐಸ್ ಅಂದ್ರೆ ಘನರೂಪದ CO2. ಇದು ಪದೇ ಪದೇ ಕೇಳ್ತಕ್ಕಂಥ ಕ್ವಶನ್ನು, ನೆನಪಲ್ಲಿ ಇಟ್ಕೊಳ್ಳಿ. ಹೌದಾ, ಓಕೆ. ಇನ್ನು ನೆಕ್ಸ್ಟ್ 14ನೇ ಒಂದು ಕ್ವಶನ್ ಏನು ಹೇಳುತ್ತೆ ನೋಡಿ. ದಹನ ಕ್ರಿಯೆಯನ್ನು ಆರಿಸಲು ಉಪಯೋಗಿಸುವ ರಸಾಯನ ಯಾವುದು? ದಹನ ಕ್ರಿಯೆ ಅಂತ ಕೇಳಿದರೆ ದಹನ ಕ್ರಿಯೆಯನ್ನು ಆರಿಸಲು ಉಪಯೋಗಿಸುವ ರಸಾಯನ ನಿಮ್ಗೆ ಗೊತ್ತಿರಲಿ. ಇವತ್ತು ಏನಾದರೂ ದಹನ ಅಂದರೆ ಎಲ್ಲಾದರೂ ಬೆಂಕಿ ಹತ್ತಿದ್ರೆ ಅದನ್ನು ಆರಿಸೋ ಸಲುವಾಗಿ ನಾವು ಏನನ್ನು ಯೂಸ್ ಮಾಡ್ತೀವಿ? ನಾವು ಯೂಸ್ ಮಾಡೋದೇನು? ಏನು ಯೂಸ್ ಮಾಡ್ತೀರಾ? ಒಂದು ನೀರನ್ನು ಯೂಸ್ ಮಾಡ್ತೀರಾ, ಹೌದಲ್ವಾ?
ಅದ್ರ ಬಿಟ್ಟು ಏನು ಯೂಸ್ ಮಾಡ್ತೀರಾ, ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಯೂಸ್ ಮಾಡ್ತೀರಾ, ಹೌದಲ್ವಾ. ಸೊ ಆ ಫೈರ್ ಎಕ್ಸ್ಟಿಂಗ್ವಿಷನಲ್ಲಿ ಏನಿರುತ್ತಪ್ಪ ಅಂದರೆ, ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇದಕ್ಕೆ CO2 ಇರುತ್ತೆ. CO2 ಕಾರ್ಬನ್ ಡೈಆಕ್ಸೈಡ್. ಅಂದರೆ ಆ್ಯಕ್ಚುಲಿ ಏನಿರುತ್ತಪ್ಪ ಅಂದರೆ H2SO4 ಮತ್ತು ಸೋಡಿಯಂ ಬೈಕಾರ್ಬೊನೇಟ್ನ ಹಾಕಿರ್ತಾರೆ. ಅದು ಡಿಪೆಂಡ್ ಅಪಾನ್ ಫೈರ್ ಎಕ್ಸ್ಟಿಂಗ್ವಿಷರ್ ಮೇಲೆ ಇರುತ್ತೆ. ಈ ಫೈರ್ ಎಕ್ಸ್ಟಿಂಗ್ವಿಷರ್ ಏನಿರುತ್ತಲ್ಲ, ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಬರುತ್ತೆ. ಡ್ರೈ ಪೌಡರ್ಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಬರುತ್ತೆ, ಫೋಮ್ ಎಕ್ಸ್ಟಿಂಗ್ವಿಷರ್ ಅಂತ ಬರುತ್ತೆ, CO2 ಎಕ್ಸ್ಟಿಂಗ್ವಿಷರ್ ಅಂತ ಬರುತ್ತೆ, ಅದು ಬಿಟ್ಟರೆ ವೆಟ್ ಕೆಮಿಕಲ್ಡ್ ಎಕ್ಸ್ಟಿಂಗ್ವಿಷರ್ ಅಂತ ಬರುತ್ತೆ. ಸೊ ಹೀಗಾಗಿ ಪ್ರತಿಯೊಂದರಲ್ಲಿ ಒಂದು ಕೆಮಿಕಲ್ಸ್ಗಳನ್ನ ಬೇರೆ ಬೇರೆಯಾಗಿ ಯೂಸ್ ಮಾಡಿರ್ತಾರೆ. ಅಂದರೆ ಎಲ್ಲಿ ಯಾವ ಥರ ಬೆಂಕಿ ಹತ್ಕೊಂಡಿದೆ ಅದರ ಮೇಲೆ ಆ ಒಂದು ಎಕ್ಸ್ಟಿಂಗ್ವಿಷರ್ನ ಯೂಸ್ ಮಾಡೋಕ್ಕಾಗುತ್ತೆ. ಸಪೋಸ್ ನಿಮ್ಮಲ್ಲಿ ಏನಾದರೂ ವುಡ್ಡು, ಪೇಪರು, ಟೆಕ್ಸ್ಟೈಲ್ ಏನಾದರೂ ಇದ್ದರೆ, ಆ ಒಂದು ಇಂಡಸ್ಟ್ರಿ ಒಳಗೆ ಏನಾದರೂ ಬೆಂಕಿ ಹತ್ತಿದ್ರೆ ಅಲ್ಲಿ ಡ್ರೈ ಪೌಡರ್ಡ್ ಫೈರ್ ಎಕ್ಸ್ಟಿಂಗ್ವಿಷರ್ನ ಯೂಸ್ ಮಾಡೋಕ್ಕಾಗುತ್ತೆ. ಯಾಕಂದರೆ ಬೆಂಕಿ ಆರಿಸ್ಬೇಕಾಗುತ್ತೆ, ವುಡ್ ಇರುತ್ತೆ ಅಥವಾ ಪೇಪರ್ ಇರುತ್ತೆ ಅಥವಾ ಟೆಕ್ಸ್ಟೈಲ್ಗಳು ಇರುತ್ತಲ್ವ. ಸೊ ಅಲ್ಲಿ ಬೆಂಕಿ ಜಲ್ದಿ ಆರಬೇಕಂದ್ರೆ ನಾವು ಡ್ರೈ ಪೌಡರ್ಡ್ ಒಂದು ಎಕ್ಸ್ಟಿಂಗ್ವಿಷರ್ನ ಯೂಸ್ ಮಾಡ್ತಾರೆ. ಇನ್ನು ಇಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಇದ್ದ ಸ್ಥಳದಲ್ಲಿ ಏನಾದರೂ ಬೆಂಕಿ ಹತ್ತಿದ್ರೆ ಅಲ್ಲಿ ಫೋಮ್ ಇರ್ತಕ್ಕಂತಹ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ನ ಯೂಸ್ ಮಾಡ್ತಾರೆ. ಇನ್ನು ಫ್ಲೇಮೇಬಲ್ ಲಿಕ್ವಿಡ್ ಇರ್ಬೋದು ಅಥವಾ ಇಲೆಕ್ಟ್ರಿಕಲ್ ಇಕ್ವಿಪ್ಮೆಂಟು, ಆಮೇಲೆ ವುಡ್ಡು, ಪೇಪರು, ಟೆಕ್ಸ್ಟೈಲ್ ಇಂಡಸ್ಟ್ರಿ ಏನಾದರೂ ಇದ್ದರೆ ಅಲ್ಲಿ ಏನು ಯೂಸ್ ಮಾಡ್ತಾರೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇರ್ತಕ್ಕಂಥ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ನ ಯೂಸ್ ಮಾಡ್ತಾರೆ. ಅಂದರೆ ಜನರಲ್ ಫೈರ್ ಎಕ್ಸ್ಟಿಂಗ್ವಿಷರ್, ಅದೇ ಹೇಳಿದ್ನಲ್ಲ ಜಸ್ಟ್ H2SO4 ಮತ್ತು ಸೋಡಿಯಂ ಬೈಕಾರ್ಬೊನೇಟ್ ಇರ್ತಕ್ಕಂತಹ ಫೈರ್ ಎಕ್ಸ್ಟಿಂಗ್ವಿಷರ್ನ ಅಲ್ಲಿ ಯೂಸ್ ಮಾಡ್ತಾರೆ. ಇನ್ನು ಕುಕ್ಕಿಂಗ್ ಆಯಿಲ್ ಫ್ಯಾಕ್ಟ್ರಿ ಇರ್ಬೋದು ಅಥವಾ ವುಡ್ ಇರ್ಬೋದು, ಪೇಪರ್ಸ್ ಏನಾದರೂ ಇದ್ದರೆ ಅಲ್ಲಿ ಏನಾದರೂ ಬೆಂಕಿ ಹತ್ತಿದ್ರೆ ಕುಕ್ಕಿಂಗ್ ಆಯಿಲ್ ಫ್ಯಾಕ್ಟ್ರಿಗೆ ಅಲ್ಲಿ ವೆಟ್ ಕೆಮಿಕಲ್ ಇರತಕ್ಕಂಥ ಫೈರ್ ಎಕ್ಸ್ಟಿಂಗ್ವಿಷರ್ನ ಯೂಸ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಒಂದು ಅಲ್ಲಿ ಸಂದರ್ಭ ಯಾವ ಥರ ಇರುತ್ತೆ ಅದರ ಮೇಲೆ ಆ ಒಂದು ದಹನ ಕ್ರಿಯೆಯನ್ನು ಆರಿಸುವ ಸಲುವಾಗಿ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದಿಷ್ಟು ನಿಮಗೆ ಗೊತ್ತಿರಲಿ. ದಹನ ಕ್ರಿಯೆಯಲ್ಲಿ ಸಿಂಪಲ್ ಆಗಿ ಆರಿಸಲು ಉಪಯೋಗಿಸೋ ರಸಾಯನ ಯಾವುದಪ್ಪ ಅಂದರೆ CO2 ಕಾರ್ಬನ್ ಡೈಆಕ್ಸೈಡ್. ಏನು? ಕಾರ್ಬನ್ ಡೈಆಕ್ಸೈಡು. ಓಕೆ. ಇನ್ನು ಲಾಸ್ಟ್ ಒಂದು ಕ್ವಶನ್ ಈ ಚಾಪ್ಟರ್ನಲ್ಲಿ, ಕಾಪರ್ ಸಲ್ಫೇಟನ್ನು ಕೃಷಿಯಲ್ಲಿ ಯಾವುದಕ್ಕೆ ಬಳಸ್ತಾರೆ? ನಿಮ್ಗೆ ಗೊತ್ತಿರಲಿ, ಕಾಪರ್ ಸಲ್ಫೇಟ್ ಅಂದರೆ ನೀಲಿ ಕಲರ್ ಇರುತ್ತಲ್ವಾ, ಸೊ ಆ ಒಂದು ಕೆಮಿಕಲ್ ಸಿಗುತ್ತೆ. ಸೊ ಅದನ್ನು ಕೃಷಿಯಲ್ಲಿ ಯಾವುದಕ್ಕೆ ಬಳಸ್ತಾರೆ? ಏನು ಶಿಲೀಂಧ್ರ ನಾಶಕವಾಗಿ ಬಳಸ್ತಾರಾ, ಅಥವಾ ಒಂದು ಕೀಟನಾಶಕವಾಗಿ ಬಳಸ್ತಾರಾ, ಅಥವಾ ಗೊಬ್ಬರ ಅಂತ ಬಳಸ್ತಾರ, ಅಥವಾ ಗೊಬ್ಬರಗಳನ್ನು ನಾಶ ಮಾಡೋ ಸಲುವಾಗಿ ಬಳಸ್ತಾರ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಶಿಲೀಂಧ್ರ ನಾಶಕ. ಶಿಲೀಂಧ್ರ ಅಂದರೆ ಇದು ಒಂದು ಟೈಪ್ ಆಫ್ ದ ಬ್ಯಾಕ್ಟೀರಿಯಾ ಬರುತ್ತೆ. ಸೊ ಈ ಒಂದು ಶಿಲೀಂಧ್ರವನ್ನು ನಾಶಪಡಿಸುವ ಸಲುವಾಗಿ ಕಾಪರ್ ಸಲ್ಫೇಟನ್ನು ಬೆಳೆಗಳಿಗೆ ಯೂಸ್ನ ಮಾಡ್ತಾರೆ ಕೃಷಿಯಲ್ಲಿ. ಅಂದರೆ ಬೆಳೆಗಳಿಗೆ ಯೂಸ್ ಮಾಡ್ತಾರೆ. ಅಂದರೆ ಒಂಥರ ಇದು ಕೀಟನಾಶಕ, ಬಟ್ ಎಕ್ಸಾಕ್ಟ್ಲಿ ಇದನ್ನು ಯೂಸ್ ಮಾಡೋದೇ ಈ ಒಂದು ಶಿಲೀಂಧ್ರ ನಾಶಕ. ಹೌದಾ? ನೀವು ಇಲ್ಲಿ ಕೀಟನಾಶಕ, ಶಿಲೀಂಧ್ರನಾಶಕ ಬಿಟ್ಟು ಕೀಟನಾಶಕ ಏನಾದರೂ ಆಪ್ಷನ್ ಇದ್ದರೆ ಇದಕ್ಕೆ ನೀವು ರೈಟ್ ಹಾಕಬೇಕಾಗುತ್ತೆ. ಇದನ್ನೂ ಇಲ್ಲ ಅಂದರೆ ಗೊಬ್ಬರ ಅಂತ ತೊಗೊಂಡ್ರೆ ಇದಕ್ಕೂ ರೈಟ್ ಹಾಕಬೇಕಾಗುತ್ತೆ. ಗೊಬ್ಬರ ನಾಶ ಮಾಡೋಕ್ಕಂತೂ ಯೂಸ್ ಮಾಡಲ್ಲ. ಹೌದಾ? ಸೊ ಅಲ್ಲಿ ಸ್ಪೆಸಿಫಿಕಲಿ ಅವರು ಕೊಟ್ಟಿದ್ದಾರೆ ಶಿಲೀಂಧ್ರ ನಾಶಕ. ಸೊ ಹೀಗಾಗಿ ನಾವಿಲ್ಲಿ ಇದರ ಆನ್ಸರ್ ಏನಪ್ಪ ಅಂದರೆ ಶಿಲೀಂಧ್ರ ನಾಶಕ ಸಲುವಾಗಿ ಈ ಒಂದು ಕೃಷಿಯಲ್ಲಿ ಕಾಪರ್ ಸಲ್ಫೇಟ್ನ ಯೂಸ್ ಮಾಡ್ತಾರೆ. ಓಕೆ. ಸೊ ಈ ರೀತಿಯಾಗಿ ಈ ಒಂದು ಚಾಪ್ಟರ್ನಲ್ಲಿ, ಚಾಪ್ಟರ್ ಏನಿದೆ ಇದು ಪೊಲ್ಯೂಷನ್ ಅಂತ ಇದೆ, ಎನ್ವೈರ್ಮೆಂಟಲ್ ಪೊಲ್ಯೂಷನು. ಸೊ ಈ ಚಾಪ್ಟರ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಪೊಲ್ಯೂಷನ್ ಬರುತ್ತೆ. ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್ ಮತ್ತು ವಾಟರ್ ಪೊಲ್ಯೂಷನ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪೊಲ್ಯೂಷನ್ ಬರುತ್ತೆ. ಬೇರೆ ಬೇರೆ ಕೆಮಿಕಲ್ಸ್ಗಳನ್ನು ಯಾವ್ಯಾವ ಥರ ಯೂಸ್ ಮಾಡ್ತಾರೆ ಅದು ಬರುತ್ತೆ. ಹೌದಾ? ಸೊ ಈ ರೀತಿಯಾಗಿ ಈ ಒಂದು ಚಾಪ್ಟರ್ ಬರುತ್ತೆ. ಸೊ ಎಲ್ಲರೂ ಅಭ್ಯಾಸ ಮಾಡಿ, ಸ್ಟಡಿ ಮಾಡಿ. ಸೊ ಇನ್ನೂ ಯಾರಾದ್ರಿಗೆ ನಿಮ್ಗೇನಾದರೂ ಈ ನಮ್ಮ ಕ್ಲಾಸ್ನ ವಿಡಿಯೋ ಲೈಕ್ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ಒಂದು ಸಿಗ್ತೀವಿ. ಅಲ್ಲಿವರೆಗೂ ನಿಮ್ಗೆ ಇನ್ನೊಂದು ಹೇಳಬೇಕಂದ್ರೆ, ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ಓಕೆ. ಸೊ ಇಲ್ಲಿಗೆ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ತೆ, ಥ್ಯಾಂಕ್ ಯು.